ಎಲ್ಲೋ ನಾನು ನಿಮ್ಮ ಪ್ರೀತಿ ಅಭಿಮಾನಿ ಪವನ್ ಕುಮಾರ್ ಮಾತಾಡ್ತಿರೋದು. ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಹ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಕೃಷಿ ಬಗ್ಗೆ ಮಾಹಿತಿ ಮತ್ತು ಅಡಿಕೆ ಗಿಡ, ನುಗ್ಗೆ ಗಿಡ, ಬಾಳೆ ಗಿಡ, ಇನ್ನಿತರ ಗಿಡದ ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ನಾನು ವಿಡಿಯೋವನ್ನು ಬಿಡ್ತೀನಿ. ದಯವಿಟ್ಟು ನನ್ನ ಯಾವುದು ಕೆಟ್ಟ ಕಮೆಂಟ್ಗಳನ್ನು ಮಾಡಬೇಡಿ. ಸುಮ್ಮನೆ ಫೋನ್ ಮಾಡಬೇಡ್ರಿ. ದಯವಿಟ್ಟು ಸಹಕರಿಸಿ. ಇಷ್ಟು ದಿನ ಹಂಗೆ ಮಾಡ್ತಾರೆ ಅಂತಲೇ ನಾನು ಡಿಲೀಟ್ ಮಾಡಿದ್ದೆ ಎಲ್ಲ ವೀಡಿಯೋವನ್ನು. ಯಾಕೋ ಮತ್ತೆ ಮಾಡಬೇಕಪ್ಪ ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಿ, ನಮಗೂ ಸಪೋರ್ಟ್ ಮಾಡಿ. ನಾವು ಅಂಥದ್ದು ಏನು ಮಾಡಿದ್ದೇವೆ? ದಯವಿಟ್ಟು ಸಪೋರ್ಟ್ ಮಾಡಿ, ಬೆಳೆಸಿ. ಹೆಂಗೆ ಬೇಕು ಹಂಗೆ ಇದು ಮಾಡಬೇಡಿ. ಜೈ ಜೈ ಕರ್ನಾಟಕ ಮಾತೆ. ಎಲ್ಲೋ ನಾನು ನಿಮ್ಮ ಪ್ರೀತಿ ಅಭಿಮಾನಿ ಪವನ್ ಕುಮಾರ್ ಮಾತಾಡ್ತಿರೋದು. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಅಡಿಕೆ ಗಿಡ, ನುಗ್ಗೆ ಗಿಡ, ಬಾಳೆ ಗಿಡ, ಯಾವುದೇ ತರಹದ ಹೆಚ್ಚಿನ ಅಡಿಕೆ ಗಿಡಗಳು ಮತ್ತು ಕೃಷಿ ಬಗ್ಗೆ ಮಾಹಿತಿ ಬೇಕಾಗಿದೆ ಮೇಲೆ ನಂಬರನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿದ್ದೇನೆ. ಮತ್ತು ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ತರಹದ ಬ್ಯಾಡ್ ಕಮೆಂಟ್ಗಳನ್ನು ಹಾಕಬೇಡಿ. ದಯವಿಟ್ಟು ಇದು ಫಸ್ಟ್ ಮಿನಿ ಬ್ಲಾಗ್ ಆಗಿರ್ತದೆ. ಇದನ್ನು ಯೂಟ್ಯೂಬಲ್ಲಿ ಸಹ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಸಹ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ತರಹದ ಕಮೆಂಟ್ಗಳನ್ನು ಮಾಡಬೇಡಿ. ಇದೇ ತರ ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತದೆ. ನಾನು ಮುಂಚೆಗೆ ವಿಡಿಯೋ ಮಾಡಿ ಸ್ಟಾಪ್ ಮಾಡಿದ್ದೆ ಕೆಲವು ದಿನಗಳ ನಂತರ, ಯಾಕಂದ್ರೆ ಬೈದಿದ್ರು, ಹಾಗಾಗಿ ಸ್ಟಾಪ್ ಮಾಡಿದೆ. ಈಗ ಯಾಕೋ ಮತ್ತೆ ಮಾಡ್ಬೇಕನ್ನಿಸ್ತು, ಹಾಗಾಗಿ ಮತ್ತೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳಿಗಾಗಿ ನನ್ನ ಅಕೌಂಟನ್ನು ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಆಲ್ ನೋಟಿಫಿಕೇಶನ್ ಒತ್ಕೊಳ್ಳಿ. ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ತಲುಪ್ತದೆ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡಿ, ಯಾಕೆಂದರೆ ನಾನು ಹಾಕುವಂಥ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನು ಎಂತೆಂಥರಿಗೂ ಸಪೋರ್ಟ್ ಮಾಡ್ತೀರಾ, ನಮಗೂ ಸಹ ಸ್ವಲ್ಪ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ನಾನು ಹಾಕುವಂತಹ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಮೊದಲು ತಲುಪಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ನೋಟಿಫಿಕೇಶನ್ ಬೆಲ್ ಅನ್ನು ಆಯ್ಕೆ ಮಾಡಿ. ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡಿ. ಶ್ರೀ ಗುರು ಕೊಟ್ಟೂರೇಶ್ವರ ವೀರಭದ್ರೇಶ್ವರ ಸ್ವಾಮಿ ಮತ್ತು ಎಲ್ಲ ದೇವರ ಕೃಪೆ ನನ್ನ ಮೇಲಿರುತ್ತದೆ ಮತ್ತು ನಿಮ್ಮೆಲ್ಲರ ದಯೆ ನನ್ನ ಮೇಲಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿ ಅಭಿಮಾನಿ ಪವನ್ ಕುಮಾರ್ ಮಾತಾಡ್ತಿರೋದು. ದಯವಿಟ್ಟು ಕೃಷಿ ಅಡಿಕೆ ಗಿಡ, ಯಾವುದೇ ಗಿಡ ಬೇಕಾಗಿದ್ದಲ್ಲಿ ಈ ನಂಬರ್ಗೆ ಸಂಪರ್ಕಿಸಿ. 9449229606ಗೆ ಕರೆ ಮಾಡಿ. ನಿಮಗೆ ಯಾವುದೇ ಕೃಷಿ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ಈ ನಂಬರ್ಗೆ ಸಂಪರ್ಕಿಸಿ. ದಯವಿಟ್ಟು ಇವರು ಯಾವಾಗಾದರೂ ಸಹಾಯ ಮಾಡ್ತಾರೆ. ನಿಮಗೆ ಎಷ್ಟೊತ್ತಿನಾಗಾದರೂ ಫೋನ್ ಮಾಡಿ ಮಾತಾಡಿ. ಯಾವುದೇ ಏನೇ ಅಡಿಕೆ ಗಿಡದ್ದು, ಯಾವುದೇ ಬಾಳೆ ಗಿಡ, ನುಗ್ಗೆ ಗಿಡ, ಯಾವುದೇ ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಮಾವನವರ ಹೊಲ. ಅಡಿಕೆ ಗಿಡ ಮತ್ತು ಧನ್ಯವಾದಗಳು. ನುಗ್ಗೆ, ಬಾಳೆ ಬೆಳೆದಿದ್ದಾರೆ. ಅಡಿಕೆ ಗಿಡದ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ 9449229606ಗೆ ಕರೆ ಮಾಡಿ. 9449229606ಗೆ ಕರೆ ಮಾಡಿ. ಡಿಸ್ಕ್ರಿಪ್ಷನ್ ಕೆಳಗಡೆ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಎಷ್ಟೊತ್ತಿನಾಗಾರ ಫೋನ್ ಮಾಡ್ಬೋದು ನೀವು. ರಾತ್ರಿ ಎಷ್ಟೊತ್ತಿನಾಗಾರ ಫೋನ್ ಮಾಡ್ಬೋದು, ಎತ್ತುತ್ತಾರೆ. ಅದರಲ್ಲಿ ಕೆಂಡಪ್ಪ ಮವನೇ ಮೇನ್ ಎತ್ತೋದು ಫೋನು. ನಾನು ನಿಮ್ಮ ಪ್ರೀತಿ ಅಭಿಮಾನಿ ಪವನ್ ಕುಮಾರ್ ಮಾತಾಡ್ತಿರೋದು. ದಯವಿಟ್ಟು ಕೃಷಿ ಅಡಿಕೆ ಗಿಡ, ಯಾವುದೇ ಗಿಡ ಬೇಕಾಗಿದ್ದಲ್ಲಿ ಈ ನಂಬರ್ಗೆ ಸಂಪರ್ಕಿಸಿ. 9449229606ಗೆ ಕರೆ ಮಾಡಿ. ನಿಮಗೆ ಯಾವುದೇ ಕೃಷಿ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ಈ ನಂಬರ್ಗೆ ಸಂಪರ್ಕಿಸಿ. ದಯವಿಟ್ಟು ಇವರು ಯಾವಾಗಾದರೂ ಸಹಾಯ ಮಾಡ್ತಾರೆ. ನಿಮಗೆ ಎಷ್ಟೊತ್ತಿನಾಗಾದರೂ ಫೋನ್ ಮಾಡಿ ಮಾತಾಡಿ. ಯಾವುದೇ ಏನೇ ಅಡಿಕೆ ಗಿಡದ್ದು, ಯಾವುದೇ ಬಾಳೆ ಗಿಡ, ನುಗ್ಗೆ ಗಿಡ, ಯಾವುದೇ ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಮಾವನವರ ಹೊಲ. ಅಡಿಕೆ ಗಿಡ ಮತ್ತು ಧನ್ಯವಾದಗಳು. ನುಗ್ಗೆ, ಬಾಳೆ ಬೆಳೆದಿದ್ದಾರೆ. ಅಡಿಕೆ ಗಿಡದ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ 9449229606ಗೆ ಕರೆ ಮಾಡಿ. 9449229606ಗೆ ಕರೆ ಮಾಡಿ. ಡಿಸ್ಕ್ರಿಪ್ಷನ್ ಕೆಳಗಡೆ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಎಷ್ಟೊತ್ತಿನಾಗಾರ ಫೋನ್ ಮಾಡ್ಬೋದು ನೀವು. ರಾತ್ರಿ ಎಷ್ಟೊತ್ತಿನಾಗಾರ ಫೋನ್ ಮಾಡ್ಬೋದು, ಎತ್ತುತ್ತಾರೆ. ಅದರಲ್ಲಿ ಕೆಂಡಪ್ಪ ಮವನೇ ಮೇನ್ ಎತ್ತೋದು ಫೋನು.